ಓಕೆ, ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಈಗ ಡಿ ಕೆ ಶಿವಕುಮಾರ್ ಅವರು ಸದಾಶಿವನಗರದ ಮನೆಗೆ ಬಂದಿದ್ದಾರೆ. ಅವರ ಅಪಾರ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರನ್ನ ನೋಡೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಪೊಲೀಸರು ಕೂಡ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಡಿ ಕೆ ಶಿವಕುಮಾರ್ ಕೆಳಗಡೆ ಇಳಿಯೋದಕ್ಕೆ ಬಿಡ್ತಾ ಇಲ್ಲ. ಅವರ ಅಭಿಮಾನಿಗಳು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರು ಸೇರಿದ್ದಾರೆ. ಜೊತೆಗೆ ಅವರ ಅಂದರೆ ಪೊಲೀಸರು ಕೂಡ ಮುನ್ನೆಚ್ಚರಿಕೆ ವಹಿಸಿದ್ರು, ಯಾರನ್ನೂ ಕೂಡ ಒಳಗಡೆ ಬಿಡದೇ ಇರೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಕರ್ಕೊಂಡು ಹೋಗಬೇಕು ಅಂತ ಗೊತ್ತಿತ್ತು. ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿ ಬಳಗ ಅತ್ಯಂತ ದೊಡ್ಡದು. ರಾಮನಗರ, ಚನ್ನಪಟ್ಟಣದಿಂದೆಲ್ಲ ಜನ ಬಂದಿದ್ದಾರೆ ಅಂತ ಬ್ಯಾರಿಕೇಡ್ ಹಾಕಿ ರೋಡನ್ನು ಕೂಡ ಬ್ಲಾಕ್ ಮಾಡಿದ್ರು. ಆದರೂ ಕೂಡ ಕೆಲವರು ಮುಖಂಡರೆಲ್ಲ ಈಗ ಡಿ ಕೆ ಶಿವಕುಮಾರ್ ಅವರನ್ನ ನೋಡೋದಕ್ಕೆ ಮುಗಿ ಬೀಳ್ತಾ ಇರೋದು, ಅವ್ರನ್ನ ತಡೆಯೋದಕ್ಕೆ ಪೊಲೀಸರು ಪಡ್ತಾ ಇರೋ ಕಷ್ಟ ಎಲ್ಲವನ್ನ ನೀವೀಗ ನೋಡ್ತಾ ಇದ್ದೀರಾ. ಬೆಂಗಳೂರಿನ ಸದಾಶಿವನಗರ ನಿವಾಸಕ್ಕೆ ಡಿ ಕೆ ಶಿವಕುಮಾರ್ ಆಗಮಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಈಗಲ್ಟನ್ ರೆಸಾರ್ಟ್ನಲ್ಲಿ ಇದ್ರು. ಇವತ್ತು ಬೆಳಿಗ್ಗೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಅವರನ್ನ ಅಲ್ಲಿಂದ ಕರ್ಕೊಂಡು ಬಂದರು. ಯಾಕೆಂದ್ರೆ ಇಲ್ಲಿನ ಲಾಕರ್ ಅನ್ನ ಓಪನ್ ಮಾಡಿಸುವ ಸಲುವಾಗಿ ಈಗಲ್ಟನ್ ರೆಸಾರ್ಟ್ನಲ್ಲಿ 44 ಜನ ಗುಜರಾತ್ನ ಕಾಂಗ್ರೆಸ್ ಶಾಸಕರ ಜೊತೆಯಲ್ಲಿ ಅವರು ವಾಸ್ತವ್ಯವನ್ನು ಹೂಡಿದ್ರು. ಐ ಥಿಂಕ್ ಈ ಕಾರ್ನಿಂದ ಅವ್ರನ್ನ ಇಳಿಯೋದಕ್ಕೆ ಬಿಡೋದಿಲ್ಲ ಅಂತ ಅನ್ಸುತ್ತೆ. ಡಿ ಕೆ ಶಿವಕುಮಾರ್ನ ಇಳಿಯೋದಕ್ಕೆ ಬಿಡ್ತಾ ಇಲ್ಲ. ಮೋಸ್ಟ್ಲಿ ಮನೆಯ ಒಳಕ್ಕೆ ಕಾರ್ ಹೋಗ್ಬೋದು, ಕಾಂಪೌಂಡ್ ಒಳಗಡೆ ಕಾರ್ ಹೋದ್ರೆ ಅಲ್ಲಿಂದ ಅವ್ರು ಇಳಿಬೋದು. ಯಾಕೆಂದ್ರೆ ಅಪಾರ ಸಂಖ್ಯೆಯಲ್ಲಿ ನೀವು ನೋಡ್ತಾ ಇದ್ದೀರಾ, ಪೊಲೀಸರು ಎಷ್ಟು ಪ್ರಯತ್ನ ಪಟ್ಟರು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟು ಸಂಖ್ಯೆಯಲ್ಲಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಅಲ್ಲಿಗೆ ಆಗಮಿಸಿದ್ದಾರೆ. ಆದರೆ ಪೊಲೀಸರು ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ, ಪೊಲೀಸರೇ ಅವರನ್ನ ತಡಿಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ಅವರ ನಿವಾಸದ ಒಳಕ್ಕೆ ಕಾರನ್ನು ತೆಗೆದುಕೊಂಡು ಹೋಗುವ ಪ್ರಯತ್ನ ಸಫಲವಾಗಲಿಲ್ಲ. ಅದೇ ರಸ್ತೆಯಲ್ಲಿ ಕಾರ್ ಮುಂದಕ್ಕೆ ಹೋಗ್ತಾ ಇದೆ. ಮತ್ತೆ ವಾಪಸ್ ಬರುತ್ತಾ ಅಥವಾ ಬೇರೆ ನಿವಾಸದತ್ತ ಹೋಗುತ್ತಾ ಕಾದು ನೋಡಬೇಕು. ಡಿ ಕೆ ಶಿವಕುಮಾರ್ ಇಳಿಯೋದಕ್ಕೆ ಅಲ್ಲಿ ಅವಕಾಶ ಆಗಲಿಲ್ಲ. ಅವರ ಬೆಂಬಲಿಗರು ವಿಪರೀತ ಸಂಖ್ಯೆಯಲ್ಲಿ, ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಅವರ ಬೆಂಬಲಿಗರು ಜಮಾಯಿಸಿದ್ರಿಂದ ಕಾರು ಈಗ ಮುಂದಕ್ಕೆ ಪಾಸ್ ಆಗ್ತಾ ಇದೆ. ಪುಟ ತಗೊಂಡೆ ಹಿಂದೆ ಬರೋ ಪುಟ, ಹಿಂದೆ ಬರೋ ಪುಟ, ಹಿಂದೆ ಬರೋ. ಈಗಲ್ಟನ್ ರೆಸಾರ್ಟ್ನಿಂದ ಡಿ ಕೆ ಶಿವಕುಮಾರ್ ಅವರನ್ನ ಸದಾಶಿವನಗರದ ನಿವಾಸದತ್ತ ಕರ್ಕೊಂಡು ಬರಲಾಯಿತು. ಕರ್ಕೊಂಡು ಬಂದು ಅವರು ಅಲ್ಲಿ ಇಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಆದರೆ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಯಾರೂ ಕೂಡ ಅದಕ್ಕೆ ಅವಕಾಶ ಕೊಡಲಿಲ್ಲ, ಮುಗಿಬಿದ್ರು. ಡಿ ಕೆ ಶಿವಕುಮಾರ್ ಅವರನ್ನ ನೋಡೋದಕ್ಕೆ, ಅವರನ್ನ ಸರಿದೂಗಿಸೋದಕ್ಕೆ ಕೂಡ ಪೊಲೀಸರು ಹರಸಾಹಸ ಪಡ್ತಾ ಇರೋದನ್ನ ಕೂಡ ನೋಡ್ತಾ ಇದ್ದೀರಾ. ಕೊನೆಗೆ ಡಿ ಕೆ ಶಿವಕುಮಾರ್ ಕಾರಿಂದ ಇಳಿಲೇ ಇಲ್ಲ. ಅಲ್ಲಿಂದ ಮುಂದಕ್ಕೆ ಅವ್ರು ಸ್ವಲ್ಪ ದೂರ ಪಾಸ್ ಆಗ್ತಾರೆ. IT ಕಚೇರಿಗೆ ಅವ್ರನ್ನ ನೇರವಾಗಿ ಕರ್ಕೊಂಡು ಹೋಗಲಾಗಿದೆ ಎನ್ನುವಂತಹ ಮಾಹಿತಿ ನಮಗೆ ಈಗ ಲಭ್ಯವಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರನ್ನ ಮೊದಲಿಗೆ ಅವರ ಮನೆಗೆ ಕರ್ಕೊಂಡು ಬಂದು ಲಾಕರನ್ನು ಓಪನ್ ಮಾಡಿಸುವ ಒಂದು ಪ್ರಯತ್ನದಲ್ಲಿ ಈಗ IT ಇಲಾಖೆ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಮೊದಲು ಅಲ್ಲಿನ ಜನಸಂಖ್ಯೆಯನ್ನು ಕಡಿಮೆ ಮಾಡಬೇಕಾಗುತ್ತೆ, ಅವರ ಬೆಂಬಲಿಗರನ್ನು ಅಲ್ಲಿಂದ ಬೇರೆ ಕಡೆಗೆ ಕಳಿಸಬೇಕಾಗುತ್ತೆ. ಅದಾದ ನಂತರವೇ ಡಿ ಕೆ ಶಿವಕುಮಾರ್ ಅವರನ್ನ ಅಲ್ಲಿಗೆ ಕರ್ಕೊಂಡು ಬರೋದಕ್ಕೆ ಸಾಧ್ಯ. ಹಾಗಾಗಿ ಈಗ ಅವ್ರನ್ನ ನೇರವಾಗಿ IT ಇಲಾಖೆ ಅಧಿಕಾರಿಗಳ ಕಚೇರಿಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅವರ ಕಾರ್ ಬಂದಿದ್ದನ್ನ ಕೂಡ ನೀವು ನೋಡಿದ್ರಿ. ಆ ಕಾರ್ ಬಂದಂತಹ ಸಂದರ್ಭದಲ್ಲಿ ಅವ್ರನ್ನ ಕೆಳಗಡೆ ಇಳಿಯೋದಕ್ಕೆ ಬಿಟ್ಟಿಲ್ಲ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು, ಅಥವಾ ಉದ್ದೇಶಪೂರ್ವಕವಾಗಿ ಬಿಡ್ಲಿಲ್ವೋ ಏನೋ ಅದು ಕೂಡ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರನ್ನ ಅಲ್ಲಿಂದ ಈಗ ನೇರವಾಗಿ ಆದಾಯ ತೆರಿಗೆ ಕಚೇರಿಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ ಎನ್ನುವಂತಹ ಮಾಹಿತಿ. DKಶಿ ಕಾರ್ನಿಂದ ಇಳಿಯೋದಕ್ಕೆ ಆಗದಷ್ಟು ಅಭಿಮಾನಿಗಳ ತಳ್ಳಾಟ, ನೂಕಾಟ ಸದಾಶಿವನಗರದ ಅವರ ನಿವಾಸದ ಮುಂದೆ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರ್ ಅವರಿಂದ. ಎಸ್ ಮುರಳಿ, ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋದ್ರು, ಯಾಕೆ ಅವ್ರ ಕಾರಿಂದ ಕೆಳಗಡೆ ಇಳಿಯಕ್ಕಾಗ್ಲಿಲ್ಲ? ಹಲೋ, ಮತ್ತೆ ವಾಪಸ್ ಮತ್ತೆ ವಾಪಸ್ ಮನೆಗೆ ಬರ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಇವಾಗ ಲಭ್ಯವಾಗ್ತಾ ಇದೆ. ನಾವು ನೋಡ್ತಾ ಇದೀವಿ ದೃಶ್ಯದಲ್ಲಿ
ಮನೆಯ ಒಳಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೋಗಿ ಈಗ ಡಿ ಕೆ ಶಿವಕುಮಾರ್ ಬಹುತೇಕ ಅಲ್ಲಿಂದ ಇಳಿತಾ ಇರತಕ್ಕಂಥದ್ದನ್ನ ಕೂಡ ನೋಡ್ತಾ ಇದ್ದೀರಾ. ಮೊದಲು ಹೇಳಲಾಗಿತ್ತು ಡಿ ಕೆ ಶಿವಕುಮಾರ್ ಅವರನ್ನ IT ಕಚೇರಿಗೆ ಕರ್ಕೊಂಡು ಹೋಗ್ಲಾಗುತ್ತೆ ಅಂತ ಅಂದ್ಬಿಟ್ಟು. ಎಸ್, ಅಭಿಮಾನಿಗಳತ್ತ ಕೈ ಬೀಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈಗ ತಾನೇ ಅವರ ಮನೆಗೆ ಆಗಮಿಸಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಅಂದ್ರೆ ಐ ಥಿಂಕ್ ಒಂದು ಸುತ್ತ ಹಾಕೊಂಡು ಮತ್ತೆ ಅವ್ರು ವಾಪಸ್ ಬಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಶಾಂತರಾಗಿರಿ ಅಂತ ಅಂದ್ಬಿಟ್ಟು ತಮ್ಮ ಅಭಿಮಾನಿಗಳಿಗೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈಗ IT ಅಧಿಕಾರಿಗಳ ಜೊತೆಗೆ ಅವರ ಮನೆಯನ್ನ ಪ್ರವೇಶ ಮಾಡಿ ನಂತರ ಅಲ್ಲಿನ ಫಾರ್ಮಾಲಿಟೀಸ್ ಏನಾಗುತ್ತೆ ಅನ್ನೋದನ್ನ ನೋಡಬೇಕು. ಬಟ್ ಅಭಿಮಾನ ಅನ್ನೋದು ಅಭಿಮಾನಿಗಳಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಜನಪ್ರಿಯ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಆ ಭಾಗದ ಜನರಿಗೆ ಡಿ ಕೆ ಶಿವಕುಮಾರ್ ಅಂತಂದರೆ ಒಂದು ರೀತಿ ಪ್ರಾಣ. ಅಷ್ಟು ಕೆಲಸವನ್ನು ಮಾಡಿದ್ದಾರೆ, ಜೊತೆಗೆ ಅಷ್ಟು ಜನರ ಅನುರಾಗವನ್ನು ಕೂಡ ಪಡೆದಿರುವಂತಹ ನಾಯಕ, ಮಾಸ್ ಲೀಡರ್. ಡಿ ಕೆ ಶಿವಕುಮಾರ್ ಅಂತಂದರೆ ಒಂದು ರೀತಿ ಮಾಸ್ ಲೀಡರ್. ಹಾಗಾಗಿ ಶಿವಕುಮಾರ್ ಅವ್ರಿಗೆ ಈ ರೀತಿ ಆಗಿದೆ ಅಂತ ಗೊತ್ತಾದಾಗಲೇ ಫಸ್ಟ್ ನಾವು ಪಬ್ಲಿಕ್ ಟಿವಿನಲ್ಲಿ ಸುದ್ದಿ ಕೊಟ್ವಿ. ಬೆಂಗಳೂರಿನ ಸದಾಶಿವನಗರ ನಿವಾಸದತ್ತ ಅಭಿಮಾನಿಗಳು ಬೆಂಬಲಿಗರು ಅಂತ ಆ ಸುದ್ದಿ ಕೊಟ್ಟ ಕೆಲವೇ ಕ್ಷಣದಲ್ಲಿ ಆ ಮನೆಯ ಮುಂಭಾಗದಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ರು. ಡಿ ಕೆ ಶಿವಕುಮಾರ್ ಈಗಲ್ಟನ್ ರೆಸಾರ್ಟಿಂದ ಬಂದರೂ ಕೂಡ ಅವ್ರನ್ನ ಕೆಳಕ್ಕೆ ಇಳಿಯೋದಕ್ಕೆ ಬಿಡಲಿಲ್ಲ ಜನ. ಆ ಪ್ರಮಾಣದಲ್ಲಿ ಜನ ಇದ್ರು. ಸೊ ಮತ್ತೆ ಅವರು ಮುಂದಕ್ಕೆ ಹೋದಂಗೆ ಮಾಡಿ ಒಂದು ಕ್ರಾಸಿಂದ ಮತ್ತೆ ವಾಪಸ್ ಬಂದು ಈಗ ಮನೆಯ ಒಳಕ್ಕೆ ಡಿ ಕೆ ಶಿವಕುಮಾರ್ ಪ್ರವೇಶವನ್ನು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಮುರಳೀಧರ್ ಅವರಿಂದ. ಮುರಳೀಧರ್, ಈಗ ಮತ್ತೆ ಡಿ ಕೆ ಶಿವಕುಮಾರ್ ವಾಪಸ್ ಬಂದು ಮನೆಗೆ ಹೋದ್ರು. ಬಟ್ ಪೊಲೀಸರು ಅಷ್ಟು ಜನರು ಅಲ್ಲಿ ಸೇರೋದಕ್ಕೆ ಹೇಗೆ ಅವಕಾಶ ಕೊಟ್ಟರು? ಮೊದಲೇ ಸ್ವಲ್ಪ ರೆಡಿ ಆಗ್ಬೋದಾಗಿತ್ತಾ ಅಂತ? ಖಂಡಿತವಾಗೂ ಅರವಿಂದ್, ಏನಂದ್ರೆ ಸಾಕಷ್ಟು ಪ್ರಿಕಾಷನರೀಸ್ ನ ಪೊಲೀಸರು ಸಹ ತೆಗೆದುಕೊಂಡಿದ್ರು. ಏನಂದ್ರೆ ಪೊಲೀಸರು ನಿರೀಕ್ಷೆ ಮಾಡಿದ್ದು DKಶಿ ಅವರ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡ್ತಾರೆ, ಪ್ರತಿಭಟನೆಯನ್ನ ಹತ್ತಿಕ್ಬೇಕು ಅಂತ ಹೇಳಿ ಅಲ್ಲೆಲ್ಲ ಬ್ಯಾರಿಕೇಡ್ ಅನ್ನು ಹಾಕೊಂಡ್ರು. ಬ್ಯಾರಿಕೇಡ್ ಅನ್ನು ಹಾಕಿ ಅಲ್ಲಿ ಅಂದ್ರೆ ಅವರ ಮನೆ ಗೇಟ್ ಏನಿತ್ತು, ಗೇಟ್ ನ ಸುಮಾರು 100 ಮೀಟರ್ ಅಷ್ಟು ದೂರ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಮಾಡ್ಕೊಂಡಿದ್ರು. ಆದ್ರೆ ದುರದೃಷ್ಟವಶಾತ್ ಏನಾಯ್ತು ಅಂದ್ರೆ ಸುಮಾರು 200 ಮೀಟರ್ ದೂರದಲ್ಲೇ ಕಾದು ಕುಳಿತಿದ್ದ ಏನು ಕಾರ್ಯಕರ್ತರು ಇಡೀ ಕಾರನ್ನ ಮುತ್ತಿಗೆ ಹಾಕಿದ್ರು. ಇಡೀ ಕಾರನ್ನ ಮುತ್ತಿಗೆ ಹಾಕಿ ಬಿಜೆಪಿಗೆ ಧಿಕ್ಕಾರ, ಇದೊಂಥರ ದ್ವೇಷ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. DKಶಿ ಅವರು ಯಾವುದೇ ತಪ್ಪನ್ನ ಮಾಡಿಲ್ಲ, ಅವರ ಮೇಲೆ ಬೇಕು ಅಂತಾನೆ IT ದಾಳಿಯನ್ನ ಮಾಡಿದ್ದಾರೆ. ಇದು ಸುಮಾರು 6 ತಿಂಗಳ ಹಿಂದೆನೆ IT ದಾಳಿ ಮಾಡ್ಬೇಕಾಯ್ತು. ಇವತ್ತು ಪ್ರೀ ಪ್ಲಾನ್ ಮಾಡ್ಕೊಂಡು IT ದಾಳಿಯನ್ನ ಮಾಡಿದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಕಾರನ್ನ ಮುತ್ತಿಗೆ ಹಾಕಿದ್ರು. ಕಾರನ್ನ ಮುತ್ತಿಗೆ ಹಾಕಿ ಅವರು ಕೆಳಗಡೆ ಇಳಿಯೋದಕ್ಕೂ ಸಹ ಅವಕಾಶವನ್ನ ಕೊಡ್ಲಿಲ್ಲ. ಅಂದ್ರೆ ಸರಿಸುಮಾರು 5 ರಿಂದ 10 ನಿಮಿಷಗಳ ಕಾಲ DK ಶಿವಕುಮಾರ್ ಮನೆಯ ಸುತ್ತಮುತ್ತ ದೊಡ್ಡ ಹೈಡ್ರಾಮಾ ಸೃಷ್ಟಿಯಾಗಿ ಅವರನ್ನ ಇಳಿಲೇಬಾರದು, ನೀವು ಇಳಿದ್ರೆ ನಮ್ಗೆ ಅಗೌರವ ಸೂಚಿಸಿದಂಗೆ ಅಂತ ಹೇಳಿ ಅವ್ರಿಗೆ ಸಹ ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋ ರೀತಿಯಲ್ಲಿ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಡಿ ಕೆ ಶಿವಕುಮಾರ್ ಇದನ್ನ ನೋಡಿ ಕೊನೆಗೆ ಏನು IT ಅಧಿಕಾರಿಗಳಿಗೆ ಹೇಳಿದ್ರು ಹೊರಗಡೆ ಹೋಗಿ ವಾಪಸ್ ಬರೋಣ ಅಂತ ಹೇಳಿ. ಅದಾದ ನಂತರ IT ಹೆಡ್ ಆಫೀಸ್ಗೆ ಹೋಗ್ತಾರೆ ಅಂತ ಹೇಳಿ ಎಲ್ಲರನ್ನೂ ಸಹ ಡೈವರ್ಟ್ ಮಾಡಿದ್ರು. ಡೈವರ್ಟ್ ಮಾಡಿದ ತಕ್ಷಣ ಡಿ ಕೆ ಶಿವಕುಮಾರ್ ವಾಪಸ್ ಬಂದಿರುವಂತದ್ದು. ವಾಪಸ್ ಬಂದು ಈಗ ಮನೆ ಒಳಗಡೆ ಹೋಗಿದ್ದಾರೆ. ಮನೆ ಒಳಗಡೆ ಹೋಗಿ IT ಅಧಿಕಾರಿಗಳ ತನಿಖೆಗೆ ಈಗ ಸಹಕರಿಸ್ತಾ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಈಗ ಡಿ ಕೆ ಶಿವಕುಮಾರ್ ಮನೆ ಒಳಗಡೆ ಹೋಗಿರುವಂತದ್ದು. ಅಧಿಕಾರಿಗಳು ಯಾವ್ಯಾವ ರೀತಿಯ ಮಾಹಿತಿಯನ್ನ ಪಡಿಬೇಕು ಆ ಮಾಹಿತಿಯನ್ನ ಕಾರ್ಯನ ಪ್ರಾರಂಭ ಮಾಡಿರುವಂತದ್ದು. ಈಗ ಹೊರಗಡೆ ಏನ್ ನಡೀತಾ ಇದೆ ಮುರಳಿ? ಅಲ್ಲೇನಾದ್ರೂ ಪ್ರತಿಭಟನೆ, ಘೋಷಣೆ ಕೂಗೋದು ಈ ತರ ಏನಾದ್ರು ಆಗ್ತಾ ಇದೆಯಾ ಅಂತ? ಖಂಡಿತವಾಗಿ ಅರವಿಂದ್, ಪ್ರತಿಭಟನೆಗಳು ಕಳೆದ 20 ನಿಮಿಷಗಳಿಂದನೂ ಸಹ ನಡೀತಾ ಇದೆ. ಬಿಜೆಪಿ ದ್ವೇಷ ರಾಜಕಾರಣನ ಮಾಡ್ಕೊಂಡು ಬರ್ತಿದೆ. ಬಿಜೆಪಿ ಅವರು ಕಾಂಗ್ರೆಸ್ ಅವ್ರನ್ನೇ ಟಾರ್ಗೆಟ್ ಅನ್ನ ಮಾಡ್ಕೊಂಡು IT ದಾಳಿಯನ್ನ ಮಾಡ್ತಿದ್ದಾರೆ. ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಮುಂದಿನ ಬಾರಿಯಲ್ಲಿ ಬರಬಾರ್ದು, ಜನಕ್ಕೆ ಕೆಟ್ಟ ಅಭಿಪ್ರಾಯ ಬರಬೇಕು ಕಾಂಗ್ರೆಸ್ನ ಮೇಲೆ ಅಂತ ಹೇಳಿ ಈ ರೀತಿ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ಸಾಕಷ್ಟು ಪ್ರತಿಭಟನೆಗಳು ನಡೀತು. ಪ್ರತಿಭಟನೆಗಳು ನಡೆದಾಗ ಪೊಲೀಸರು ಸಹ ಅದನ್ನ ನಿಯಂತ್ರಣ ಮಾಡೋಕೆ ಪ್ರಯತ್ನ ಮಾಡಿದ್ರು ಸಹ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ ಅನ್ನ ತರಿಸಿ ಅದನ್ನ ನಿಯಂತ್ರಣ ಮಾಡಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರು ಮನೆ ಒಳಗಡೆ ಹೋಗಿದ್ದಾರೆ. ಮನೆ ಒಳಗಡೆ ಹೋದ ಸಂದರ್ಭದಲ್ಲೂ ಸಹ ಹೊರಗಡೆ ಅಭಿಮಾನಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕಾರ್ಯಕರ್ತರ ಮಾತಿಗೆ ಬೆಲೆ ಕೊಡ್ಲಿಲ್ಲ, ಅಧಿಕಾರಿಗಳು ಹೇಳಿದಂತ ರೀತಿಯಲ್ಲಿ ಕೇಳ್ತಾ ಇದಾರೆ, ನಮಗೆ ಅಗೌರವನ್ನ ಸೂಚಿಸಿದ್ದಾರೆ ಅಂತ ಹೇಳಿ ಕಾರ್ಯಕರ್ತರು ಸಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗಾದ್ರೂ ಇನ್ನು ಮುಂದಾದ್ರೂ ಅಲ್ಲಿನ ಜನಗಳನ್ನ ಅಲ್ಲಿಂದ ಚದುರಿಸುವಂತಹ ಕೆಲಸಗಳಾಗತ್ವೋ ಅಥವಾ ಚದುರಿಸೋದಕ್ಕಾಗದೇ ಇರೋ ರೀತಿಯಲ್ಲಿ ಇದೆಯಾ ಅಲ್ಲಿನ ಸಿಚುವೇಶನ್? ಪ್ರಸ್ತುತ ಪರಿಸ್ಥಿತಿ ಏನಂದ್ರೆ ಅಭಿಮಾನಿಗಳನ್ನೆಲ್ಲ ಪೊಲೀಸರು ನಿಯಂತ್ರಣಕ್ಕೆ ತೆಗೆದುಕೊಳ್ತಿದ್ದಾರೆ. ಅಂದ್ರೆ ಯಾರು ನಿರೀಕ್ಷೆ ಮಾಡದೇ ಇರೋಂಥದ್ದು, ಅನಿರೀಕ್ಷಿತವಾಗಿ ನಡೆದಂತ ಏನು ಮುತ್ತಿಗೆ ಇದು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಅಭಿಮಾನ ಇದೆ, ಅವರನ್ನ ಒಳಗಡೆ ಬಿಡಬಾರ್ದು. ಒಳಗಡೆ ಬಿಟ್ಟರೆ ಅಧಿಕಾರಿಗಳು ಇಲ್ಲ ಸಲ್ಲದ ಪ್ರಶ್ನೆನ ಕೇಳ್ತಾರೆ, ಅವ್ರಿಗೆ ಮುಜುಗರ ಉಂಟು ಮಾಡ್ತಾರೆ. ಥ್ಯಾಂಕ್ ಯು. ಈ ಎಲ್ಲಾ ವಿಚಾರವಾಗಿ ನಾವು ರಾಜ್ಯಸಭೆಯಲ್ಲಿ ಕೂಡ ಈ ವಿಚಾರ ಪ್ರತಿಧ್ವನಿಸಿದ್ದೆ. ಒಂದು ಕಡೆ ರಾಜ್ಯದಲ್ಲಿ ಈಗ IT ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ, ಅದು ಲೋಕಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿತ್ತು. ಲೋಕಸಭೆ
ವಿಧಾನಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅದನ್ನ ಧ್ವನಿಯನ್ನ ಎತ್ತಿದ್ರು. ಅವರು ಹೇಳ್ತಾ ಇದ್ದಿದ್ದು 44 ಕಾಂಗ್ರೆಸ್ ಶಾಸಕರನ್ನ ಬೆದರಿಸುವಂತ ಕೆಲಸಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ, ಐಟಿ ಅಸ್ತ್ರವನ್ನ ಬಳಸಿಕೊಂಡು ಈ ಬೆದರಿಕೆಯನ್ನ ಮಾಡ್ತಾ ಇದೆ, ಇದು ಸರಿಯಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಅದಕ್ಕೆ ಅರುಣ್ ಜೇಟ್ಲಿ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದು, ರೆಸಾರ್ಟ್ ನಲ್ಲಿ ಯಾವುದೇ ರೀತಿಯಾದಂತಹ ಶಾಸಕರ ಮೇಲೆ ಯಾವುದೇ ರೀತಿ ಪರಿಶೀಲನೆಯನ್ನ ನಡೆಸಿಲ್ಲ, ಗುಜರಾತ್ ಚುನಾವಣೆಗೂ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಅದಕ್ಕೆ ಜೋಡಿಸಬೇಡಿ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಅವರು ಸ್ಪಷ್ಟಪಡಿಸಿರೋದು 39 ಜಾಗಗಳಲ್ಲಿ ಈ ಐಟಿ ದಾಳಿ ನಡೆದಿದೆ ಅನ್ನೋದನ್ನ ಸ್ಪಷ್ಟವಾಗಿ ಅರುಣ್ ಜೇಟ್ಲಿ ಅವರು ಹೇಳಿದ್ದಾರೆ. 39 ಜಾಗಗಳು ಯಾವುದು ಅನ್ನೋದರ ಬಗ್ಗೆ ಇನ್ನಷ್ಟು ಮಾಹಿತಿ ಬರಬೇಕಾಗಿದೆ. ಆದ್ರೆ ಈಗ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಡಿ.ಕೆ. ಶಿವಕುಮಾರ್ ಜೊತೆಗೆ ಅವರ ಸಂಬಂಧಿಗಳ ನಿವಾಸ, ರೆಸಾರ್ಟ್ ಎಲ್ಲಗಳಲ್ಲೂ ಕೂಡ ಅವರ ಐಟಿ ಅಸ್ತ್ರಗಳನ್ನ ಬಳಸಲಾಗ್ತಾ ಇದೆ.